ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನನ್ನ ಅಮ್ಮನ ಕೈ ರುಚಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದಿ. ಇದು ನೋಡಿ ಬಾಳೆಕಾಯಿ ಕಡುಬು. ಇದು ಹವ್ಯಕರು ಆಷಾಢ ಏಕಾದಶಿ ದಿವಸ ಮಾಡ್ತಾ, ಅಂದರೆ ಇವತ್ತು ಆಷಾಢ ಏಕಾದಶಿ ಇದ್ರ ದಿವಸ ಮಾತ್ರ ಮಾಡ್ತಾ. ಯಾಕಂದರೆ ಇದು ಅಕ್ಕಿ ಅಂತ ಹಾಕಿ ಮಾಡಿದ ಕಡುಬಲ್ಲ, ಇದು ಮುಸುರಿ ಹಾಕ್ತಿಲ್ಲ. ಹಾಗಾಗಿ ಇವತ್ತು ಮಾತ್ರ ಈ ಕಡುಬು ಮಾಡ್ತಾ. ಇದು ಹೆಂಗೆ ಮಾಡ್ತಾಳಲ್ಲ ನಿಂಗೆ ಜೊತೆ ಶೇರ್ ಮಾಡ್ಕೊತಿ. ಮತ್ತು ಇದು ತುಂಬ ಬೇಗನೆ ಆಗುವಂಥ ರೆಸಿಪಿ. 3 ಇಂಗ್ರೀಡಿಯೆಂಟ್ಸು 15 ನಿಮಿಷ ಇಷ್ಟಿದ್ರೆ ನಾವು ಈ ಕಡುಬನ್ನು ರೆಡಿ ಮಾಡಲಾಗ್ತು. ನೋಡಿ, ಕಲರ್ ಮಾತ್ರ ಸ್ವಲ್ಪ ಕಪ್ಪಗೆ ಬತ್ತು, ಟೇಸ್ಟ್ ಮಾತ್ರ ಗಾವೆಕಾಯಿ ಕಡುಬನ್ನ ಹಾಗೆ ಆಗ್ತು. ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಈ ಬಾಳೆಕಾಯಿ ಕಡುಬು ಹೆಂಗೆ ಮಾಡೋದು ತೋರಿಸ್ತಾ ಇದ್ದಿ. ಇದು ನಮ್ಮ ಮಾಡಿತ್ತು ಆಷಾಢ ಏಕಾದಶಿ ದಿವಸ ಹವ್ಯಕರ ಮನೆಯಲ್ಲಿ. ಸುಮಾರು ಜನರ ಮನೆಯಲ್ಲಿ ಮಾಡ್ತಾ, ಎಲ್ಲರ ಮನೆಯಲ್ಲೂ ಮಾಡ್ತೀವಿಲ್ಲ. ಅಂತಕಂದ್ರೆ ಅವತ್ತು ಅವರದ್ದು ಬೆಳಗ್ಗಿಂದ ಸಂಜೆವರೆಗೂ ಒಪ್ಪತ್ತಾಗಿರ್ತು. ಅಕ್ಕಿ ಯಾವ ಐಟಮ್ಸು ತಿಂತ್ವಿಲ್ಲ. ಹಾಗಾಗಿ ಬಾಳೆಕಾಯಿ ಸ್ವೀಟ್ ಯಾವ್ದಾದ್ರು ಬೇಕಲ್ಲಿ. ಕೆಲವು ಜನ ಪಾಯಸ ಮಾಡ್ತಾ, ಅದ್ರ ಕೆಲವು ಜನ ಈ ಬಾಳೆಕಾಯಿ ಕಡುಬು ಮಾಡ್ತಾ. ಅಂತಕಂದ್ರೆ ಇದು ಮುಸುರಿ ಹಾಕ್ತಿಲ್ಲ, ಅಕ್ಕಿ ಅಂತೂ ಹಾಕಿರ್ತೀವಿಲ್ಲ. ಹಾಗಾಗಿ ಮತ್ತು ಅಗ್ಗದೆ ಬೆಗ್ಗನೆ ಆಗ್ತು. ಇದು ಕೇವಲ 3 ಐಟಮ್ಸ್ ಹಾಕ್ತಾ: ಬಾಳೆಕಾಯಿ, ಬೆಲ್ಲ, ಉಪ್ಪು. ಮತ್ತು 15 ನಿಮಿಷದಲ್ಲಿ ರೆಡಿ ಆಗ್ತು. ನಮಗೆ ತುಂಬ ಟೈಮೂ ಬೇಕಾಗ್ತಿಲ್ಲ. ಇದಕ್ಕೆ ನಿಂಗೆ ಯಾವ ಬಾಳೆಕಾಯಿ ಬೇಕಾದ್ರೂ ತಗೊಳ್ಳಕ್ಕು. ಇದು ಬೂದು ಬಾಳೆಕಾಯಿ ತಗೊಂಡ್ರಿ ನಾನು. ಇದು ಹಳ್ಳಿ ಬದಿ ಮಾತ್ರ ಸಿಕ್ತು ಅನ್ನಿಸ್ತು, ಆದರೆ ನಂಗೆ ಗೊತ್ತಿಲ್ಲ ಮತ್ತು ಬೇರೆ ಬದಿಗೂ ಸಿಗ್ತಾ ಹೇಳಿ. ಅದು ನಿಂಗೆ ಯಾವ ಬಾಳೆಕಾಯಿ ಬೇಕಾದರೂ ಇದರ ಯೂಸ್ ಮಾಡ್ಲಕ್ಕು. ಈಗ ನಾನು ತೋರಿಸಿದ್ದಷ್ಟು ಕಡುಬಿಗೆ ನಂಗೆ ಇದರೊಳಗೆ 4 ಬಾಳೆಕಾಯಿ ತಗೊಂಡ್ಜಿಯ. ಅಷ್ಟು ಬಾಳೆಕಾಯಿ ಯೂಸ್ ಮಾಡಿದ್ವಿಲ್ಲ, 4 ಬಾಳೆಕಾಯಿ ತಗೊಂಡ್ರೆ ಎಷ್ಟು ಬೇಗನೆ ಆಗ್ತು, ಎಷ್ಟು ಸಿಂಪಲ್ಲಾಗಿ ಆಗ್ತು ನೋಡಿ. ತುಂಬ ಜನಕ್ಕೆ ಈ ರೆಸಿಪಿ ಗೊತ್ತಿಲ್ಲ ಹೇಳಿ ಅಂದ್ಕೊಂಡು ನಾನು ಶೇರ್ ಮಾಡ್ತಾ ಇದ್ದಿ. ಮತ್ತು ಎನ್ನಮ್ಮ ಹೆಂಗೆ ಮಾಡ್ತು ಹೇಳೋದನ್ನು ತೋರಿಸ್ತಾ ಇದ್ದಿ ನೋಡಿ. ತುಂಬ ಫಾಸ್ಟಾಗುವಂಥ ಒಂದು ಸ್ವೀಟ್ ವೇಳೆ ಹೇಳಕ್ಕು ಇದನ್ನು ನೋಡಿ. ಬಾಳೆಕಾಯಿ ಸಿಪ್ಪೆ ತೆಕ್ಕತ್ತಾ ಇದ್ವು ಎನ್ನಮ್ಮ. ಸರಿ ಮಾಡಿ ಚೊಕ್ಕ ಮಾಡಿ ಸಿಪ್ಪೆ ತೆಕ್ಕೊಂಡ್ರೆ ಹತ್ತು ಇದನ್ನ. ಮತ್ತು ತುಂಬ ಫಾಸ್ಟಾಗುವಂಥ ಸ್ವೀಟು. ಎಲ್ಲರೂ ಕೇಳಿದ್ವಾ ಇಲ್ಲೇ ನೋಡಿದ್ವಾ ಇಲ್ಲೇ ಗೊತ್ತಿಲ್ಲ. ಒಂದು ಸರಿನಾರು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇದನ್ನು. ಬಾಳೆಕಾಯಿ ಅಂತೂ ಸುಮಾರು ಕಾಮನ್ನಾಗಿ ಸಿಕ್ಕೇ ಸಿಕ್ತು ಎಲ್ಲರಿಗೂ. ಪೂರ್ತಿಯಾಗಿ ಕ್ಲೀನಾಗಿ ಸಿಪ್ಪೆ ತೆಕ್ಕೊಳ್ಳವು ಅದನ್ನು. ಕಡೆಗೆ ಹನಿ ಸಣ್ಣಕ್ಕೆ ಹೆಚ್ಚಿಗೆ ಹೇಳವು. ಎಂತಕ್ಕೆಂದರೆ ನಾವು ಮಿಕ್ಸರ್ಲಿ ಬೀಸೋಕ್ಕಾಗ್ತು ಇದನ್ನು. ಒಳ್ಳಲ್ಲೇ ಬೀಸೋದಾದರೆ ಸ್ವಲ್ಪ ದೊಡ್ಡಕ್ಕಿದ್ರು ತೊಂದರೆ ಇಲ್ಲ. ಆದರೂ ಹಿಂಗೆ ಹನಿ ಕಟ್ ಮಾಡ್ಕೊಂಡ್ರೆ ಚಲೋ ಆಗ್ತು. ಮೊದಲೆಲ್ಲವ ಇದ್ರ ಒಳ್ಳಲ್ಲೇ ಬೀಸ್ತಿದ್ದ. ಎಂತಕ್ಕೆಂದರೆ ಅದು ನುಣ್ಣಗಾಗ್ತಿಲ್ಲ ಮಿಕ್ಸರ್ಲಿ ಅಷ್ಟು ಫಾಸ್ಟಾಗಿ. ಅಂದರೆ ನೀರು ಅಂಥದ್ದು ಹಾಕಿತ್ವಿಲ್ಲ ಇದಕ್ಕೆ, ಬರೀ ಬಾಳೆಕಾಯೆಲ್ಲ ಬೀಸೋದು. ಹಾಗಾಗಿ ನುಣ್ಣಗಪ್ಪಲ್ಲಿ ಸ್ವಲ್ಪ ಕಷ್ಟ ಆಗ್ತು. ಆದರೆ ಟ್ರೈ ಮಾಡಿ, ಸ್ವಲ್ಪ 3-4 ಸರಿ ಬೀಸಿದ್ಮೇಲೆ ನುಣ್ಣಗಾಗ್ತು. ಇದನ್ನು ಆದಮೇಲೆ ಒಂದು ಪಾತ್ರೆಗೆ ತೆಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಿಹಿ ಆಪಲ್ಲೆ ಬೆಲ್ಲನ ಹಾಕ್ರತ್ತು. ಇದಕ್ಕೆ ಮತ್ತೆ ಎಂತ ಹಾಕೋ ಕೆಲಸವೂ ಇರ್ತಿಲ್ಲ ನೋಡಿ. ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾ ಇದ್ದಿದ್ದರಿಂದ ತೋರಿಸ್ತಾ ಇದ್ದಿ. ಮತ್ತು ಕೈ ಬಿಡೋದೆ ಹಿಂಗೆ ತಿರ್ಸವು. ಇದನ್ನೀಗ ಒಂದು ಸರಿ ಚೆನ್ನಾಗಿ ಕಾಶಿಗೆಳವು ಒಲೆ ಮೇಲೆ. ಕೈ ಬಿಡಲಿಲ್ಲ, ಕೈ ಬಿಟ್ಟರೆ ಅಡಿಗೆ ಹಿಡ್ದೋಗ್ತು. ಹಾಗೇಳಿ ಇದು 2 ನಿಮಿಷಕ್ಕೆ ಗಟ್ಟಿ ಆಗ್ತು. ಹಿಂಗೆ ಕಾಸದ ಕೂಡಲೇ ಇಷ್ಟು ಮಾಡೋಷ್ಟೊತ್ತಿಗೆ ಕರೆಂಟ್ ಹೋಗ್ಬಿಟ್ಟಿತ್ತು. ಹಂಗೆ ನೀವು ಕರೆಕ್ಟಾಗಿ ತೋರಿಸಲ್ಲ ಆಜಿಲ್ಲ. ಹಾಂ ನೋಡಿ, ಈಗ ತೋರಿಸ್ತಾ ಇದ್ದಿ. ಇದು ಹಿಂಗೆ ಕಾಸತ್ತಿಗೆ ಸ್ವಲ್ಪ ಗಟ್ಟಿ ಆಗ್ತು. ರಾಶಿ ಗಟ್ಟಿ ಮಾಡ್ಕೆರಡಿ ಬಾಳಿಗೆ ಹಚ್ಚಲು ಕಷ್ಟ ಆಗೋಗ್ತು, ಗಟ್ಟಿ ಆಗೋಗ್ತು. ಹಾಗೆ ಒಂದು ಬಾಳೆ ತಗೊಂಡು ಅದ್ರ ಬಾಡಿಸ್ಗೆಳವು, ಇಲ್ಲದ್ರ ಒಡೆದೋಗ್ತು. ಈ ಮಳೆಗಾಲದಲ್ಲಂತೂ ಬಾಳೆ ಯೂಸ್ ಮಾಡವು. ಹೇಳಾದ್ರೆ ಎಂಥದಕ್ಕೆ ಆದರೂ ಹಿಂಗೆ ಬಾಡಿಸ್ಗೆಂಬದಯ್ಯ, ಇಲ್ದವ್ರು ಒಡೆದೋಗ್ತು ಬಾಳೆ. ಈಗ ಅದರಲ್ಲಿ ಹೆಂಗೆ ಹಚ್ತು ಎನ್ನಮ್ಮ, ಹೆಂಗೆ ಹಚ್ಚಿ ಅದರ ಫೋಲ್ಡ್ ಮಾಡ್ತೋಳು ತೋರಿಸ್ತಿ ನೋಡಿ. ಅಂದರೆ ಎಲ್ಲೂ ಹಿಟ್ಟು ಹೊರಗೆ ಹೋಗೋದಾಗಿದ್ದಂಗೆ ಅಷ್ಟು ಚಂದ ಮಾಡಿ ಫೋಲ್ಡ್ ಮಾಡ್ತು ನೋಡಿ. ಇದೆಷ್ಟು ಗಟ್ಟಿಯಾಗಿರ್ತೋಳಿ. ನಮ್ಗಷ್ಟು ತೆಳ್ಳ ಕಾಯಿಸಿದ್ದಳು ಕಾಣ್ರುವ ಅದನ್ನೊಂದು ಸರಿ ಮಾಡಿ ನುರ್ಕಳವು. ಇಲ್ದವ್ರೆಲ್ಲರೂ ಗಂಟು ಇರ್ತು ನೋಡಿ. ಬಾಳೆಲ್ಲ ಹೆಂಗೆ ಹಚ್ತಾ ಇದ್ದೋಳಿ ಕೈಯಲ್ಲಿ ಅಮ್ಮ. ಕೈಯಲ್ಲಿ ಸರಿ ಮಾಡಿ ಸಪೂರಕ್ಕೆ ತಟ್ಟಿಗೆಳವು, ಚಂದ ಆಗ್ತು ಅವಾಗ. ನಿಂಗಕ್ಕಿಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದು ಹೇಳಾದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇಷ್ಟರವರೆಗೂ ಸಬ್ಸ್ಕ್ರೈಬ್ ಮಾಡಿದವಕ್ಕೆಲ್ಲ ತುಂಬ ಧನ್ಯವಾದ ಹೇಳ್ತಾ ಇದ್ದಿ. ಇನ್ನು ಮುಂದೂ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್, ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಿ ನೋಡಿ. ಎಷ್ಟು ಚಂದ ಮಾಡಿ ಹಚ್ಚಿದ್ದು.
ಇದಕ್ಕೆ ಅಕ್ಕಿ ಅಂಥದ್ದು ಹಾಕದಾಗಿದ್ದಕ್ಕೆ ಇದು ಮುಸುರೆಲ್ಲ ಆಗ್ತಿಲ್ಲ. ಈ ಹವ್ಯಕರಲ್ಲಿ ಕೆಲವು ಜನ ಮುಸುರೆ ಎಳೆಲ್ಲ ಯೂಸ್ ಮಾಡ್ತೀವಿ ಅಲ್ಲಿ, ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಪದೇ ಪದೇಯ. ಬರೀ ಬಾಳೆಕಾಯಿ, ಬೆಲ್ಲ, ಉಪ್ಪು, ಇದು ಮೂರೇ ಐಟಮಲ್ಲಿ ಮಾಡಲು ಬತ್ತು ಇದನ್ನು. ನಮಗೆ ಬಾಳೆಕಾಯಿ ಅಂದ್ಕೊಳ್ಳೆ ಸ್ವಲ್ಪ ಸೊಣಕನ ಹೀಗೆಲ್ಲ ಒಂಥರ ಭ್ರಮೆ ಇರ್ತು ಸ್ವಲ್ಪವ. ಆದರೆ ಇದು ಬೇಯಿಸಿದ್ಮೇಲೆ ಒಂದು ಚೂರು ಹಾಗೆ ಇದೆಲ್ಲ ಇರ್ತಿಲ್ಲ, ಪಕ್ಕ ಗಾವೆಕಾಯಿ ಕಡುಬನ್ನ ಹಾಗೆ ಆಗ್ತು. ಒಂದು ಸರಿ ಟ್ರೈ ಮಾಡಿ ನಂಗೆ ಕಾಮೆಂಟ್ಸ್ ಹಾಕಿ ಹೆಂಗೆ ಮಾಡಿದ್ದಿ, ಹೆಂಗೆ ಹಾಜುವಳಿ ನೋಡಿ. ಈಗ ಇದ್ರ ಹಚ್ಚಿ ಆಯ್ತು ನೋಡಿ, ಹೆಂಗೆ ಫೋಲ್ಡ್ ಮಾಡ್ತಾಯಿದ್ರು ತೋರಿಸ್ತಾ ಇದ್ದು ಅಮ್ಮ. ಅಂದರೆ ಹಿಂಗೆ ಫೋಲ್ಡ್ ಮಾಡ್ರೆ ಅದು ಬೆಂದ ಮೇಲೆ ನೀರು ಒಳಗೆ ಹೋಗ್ತಿಲ್ಲ. ಕೆಲವು ಸತಿ ನಾವು ದಳ್ಳೆಲೆಲ್ಲ ಇಟ್ಟು ಬೇಯಿಸಿದ್ರೆ, ಕಡುಬಿನ ದಳ್ಳೆಲ್ಲಿ ಬೇಯಿಸೋಕ್ಕಾಗ್ತಿತ್ತು ಇದನ್ನ ಮೊದಲು. ಹೀಗೆ ರಾಶಿ ಮಾಡಿ ಕಡುಬಿನ ದಳ್ಳೆಲ್ಲಿ ಬೇಯಿಸ್ತಿದ್ದೆ. ಈಗ ನಾವು ಸ್ವಲ್ಪ ಅಪ್ಡೇಟ್ ಆಗಿದ್ದಕ್ಕೆ ಹೆಂಗವು ಕುಕ್ಕರಲ್ಲೇ ಶೀಟಿ ಹೊಡಿಸ್ಬಿಡ್ತೀವಿ. ಕಡುಬಿನ ದಳ್ಳೆಲ್ಲಾರೆ ತಾಸುಗಟ್ಟಲೆ ಬೇಯಿಸವು. ಅದೆಂತಕ್ಕೆ ಅಂದರೆ ಆವಿ ಹೊರಗೆ ಹೋಗ್ತಾ ಇರ್ತೀವಿ. ಕುಕ್ಕರಲ್ಲಿ ಹಂಗೆ ಆಗ್ತಿಲ್ಲ ಅಲ್ಲಿ. ಅಡಿಗೆ ನೀರು ಹಾಕ್ಕೊಂಡು ಮ್ಯಾಲಿಂದ ಒಂದು ಪಾತ್ರ ಇಟ್ಟು ಅದ್ರ ಮೇಲೆ ಒಂದು ಬಟ್ಲು ಇಟ್ಕಂಜಿಯ. ನಾ ಲಾಸ್ಟ್ ತೆಗಿಯಕ್ಕರ್ ತೋರಿಸ್ತಿ, ಈಗ ಅಮ್ಮ ಇಟ್ಟಿಗಿದ್ದು ಹಾಗೆಯ. ಹಾಗಾಗಿ ಈಗ ಹಿಂಗೆ ಮಾಡಿಟ್ಟು ಒಂದು 3 ವಿಷಲ್ ಹೊಡ್ಸವು. ದೊಡ್ಡ ಬೆಂಕಿಲಿ ಇಟ್ಕೊಳ್ಳಿ, ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ. 3 ವಿಷಲ್ ಆದ ಕೂಡಲೇ ಬಂದ್ ಮಾಡ್ರೆ ಸಾಕಾಗ್ತು ನೋಡಿ. ಈಗ ತೆಗಿತಾ ಇದ್ದು ಅಮ್ಮ ನೋಡಿ ಹೆಂಗೆ ಬಾಳೆ ಕಲರ್ ಚೇಂಜ್ ಆಯ್ತು. ಬಾಳೆ ಕಲರ್ ಚೇಂಜ್ ಆಗಿದ್ರಲ್ಲಿ ನಮ್ಗೆ ಗೊತ್ತಾಗ್ತದೆ ಬೆಂಜ ಇಲ್ಲಿ ಹೇಳಿ. ಹಾಗೆ ಒಂಚೂರು ಮುಟ್ಟು ನೋಡ್ರೆ ಗೊತ್ತಾಗ್ತು. ಇದು ಹಿಂಗೆ ಬಾಳೆ ಬಿಟ್ಗಂಜುಳಾರ ಅದು ಬೆಂಜುಳ ಅರ್ಥ. ಇಲ್ದವ್ರು ಬಾಳಿಗೆ ಹಸಿ ಹಿಟ್ಟಾದ್ರೆ ಹಿಡ್ಕೊ ಬಂದ್ಬಿಡ್ತು ನೋಡಿ. ತೋರಿಸ್ತಾ ಇದ್ದಿ ನೋಡಿ, ಕುಕ್ಕರ್ಲಿ ಈಗ ತೋರಿಸ್ತಾ ಇದ್ದಿ. ಅಡಿಗೆ ಒಂದು ಬೋಗಣೆ ಇಟ್ಕಂಜಿ, ಅದ್ರ ಮೇಲೆ ಒಂದು ಬಟ್ಲು ಇಟ್ಕಂಜಿ. ಅಂದರೆ ಎಂತಕ್ಕೆ ಅಂದರೆ ಇದು ತೆಳ್ಳಗೆ ಅಂದರೆ ಪ್ಲೇಟಲ್ಲಿ ಇಟ್ಬಿಟ್ರೆ ಒಂದೇ ಸತಿಯ ಅದು ಕೆಳಗೆ ನೀರು ಕುದಿಯೋಕ್ಕಾದ್ರೆ ಮೇಲೆ ಬಂದುಬಿಟ್ರೆ ಕಷ್ಟ. ಹಂಗೆ ಮಾಡ್ಕೊಂಜಿಯ. ಹಿಂಗೆ ಒಂದು ಬೋಗಣಿ ಒಳಗಾರು ಇಡ್ಲಕ್ಕೆ ಹೋದನ್ನ ನೋಡಿ ಎಷ್ಟು ಚಂದ ಕಾಣ್ತಾ ಇದ್ದೋಳಿ. ಸೂಪರ್ ಆಗಿರೋ ಬಾಳೆಕಾಯಿ ಕಡುಬು ರೆಡಿ ಆಯ್ತು. ಹೆಂಗೆ ತಿನ್ಕೋಬತ್ತೀಯೋ ಅಷ್ಟೊತ್ತಿಗೆ ನಿಂಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಆಗ್ತು ಇದು ಬಿಸಿ ಬಿಸಿ ಇದ್ದಾಗ. ಕಲರ್ ಮಾತ್ರ ಸ್ವಲ್ಪ ಕಪ್ಪಗೆ ಆಗ್ತು ಇದು ಬಾಳೆಕಾಯಿ ಆಗಿದ್ದಕ್ಕೆ. ಗಾವೆಕಾಯಿ ಕಡುಬು ಹಂಗೆ ಆಗ್ತಿಲ್ಲ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.